ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ದಾನ್ವಿನ ಮೀಟ್ ಮಾಡಿರ್ಲಿಲ್ಲ. ಓಡ್ ಬಂದ್ಲು. ಸಕಲಾಗಿದೆ ಕ್ಯಾಮ್ರಾ ಇದು. ಪ್ರಿಂಟ್ ಬರ್ತಾ ಇದೆ. ಬಂತು ಬಂತು ಬಂತು. ಇನ್ನೇನು ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಎಲ್ಲಾನು ಶುರು ಆಗುತ್ತೆ. ಮೋಹನ್ ಪ್ರತಿ ವರ್ಷ ಹೇಳ್ತಿದ್ದ ನೀನ್ ಬಂದ್ರೆ ನಾವು ವರಮಹಾಲಕ್ಷ್ಮಿ ಮಾಡೋಣ ಅಂತ. ಆಕ್ಚುಲಿ ಬ್ಲಾಗ್ ಅಲ್ಲಿ ನೀವ್ ಹೇಳಿದೀರಾ ಲಚ್ಚುನ ಎಲ್ಲರೂ ಸ್ವಲ್ಪ ಟೀಸ್ ಮಾಡ್ತಿದೀರಾ ಅಂತ ಬಿಟ್ಟು ಇವಾಗ ಸೀರಿಯಸ್ ಆಗಿ ತಗೊಂಡಿದೀವಿ ಲಚ್ಚುನ. ನೆವರ್ ಜಡ್ಜ್ ಅ ಬುಕ್ ಬೈ ಕವರ್ ಅಲ್ಲ. ಸೊ ನೆವರ್ ಜಡ್ಜ್ ಎನಿ ಪರ್ಸನ್ ಬೈ ಓನ್ಲಿ ಒನ್ ಬ್ಲಾಗ್. ಗೈಸ್ ಸೂನ್ ಒಂದು ಅಪ್ಡೇಟ್ ಬರುತ್ತೆ. ವರ್ಕಿಂಗ್ ಆನ್ ಸಮಥಿಂಗ್. ಏನೇ ಖಾಲಿ ಮಾಡ್ಕೊಂಡು ಹೋಗ್ತಿದ್ಯಾ? ನಮ್ಮ ಅಕ್ಕನ ಪ್ಲಾಂಟ್ ಮುಗಿತಾನೆ ಇಲ್ಲ. ಲೇ ಅಕ್ಕ ನಿನ್ ಪ್ಲಾನ್ಸ್ ಗಳು ಮುಗಿತಾ ಇಲ್ವಲ್ಲೇ, ಇನ್ನ ಇದೆ. ಅಯ್ಯೋ ಹೇಳ್ತಾ ನಾವು ನಾಳೆ ಬರ್ತೀವಿ ಆಯ್ತಾ. ಸೊ ನಾವ್ ಅಂತೀನಿ ಆಕ್ಚುಲಿ ನೈಟ್ ಟೈಮ್ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದು ಪೋಲಾರ್ ಬೇರ್ ಐಸ್ ಕ್ರೀಮ್ ತರ ಇಲ್ಲ, ಅಮ್ಮಸ್ ಐಸ್ ಕ್ರೀಮ್ ತರ ಇದೆ. ಕೋಇನ್ಸಿಡೆಂಟ್ಲಿ ಏನ್ ಗೊತ್ತಾ, ಇವತ್ತು 3rd month anniversary. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ? ಸೊ ಏನಪ್ಪ ವಿಷಯ ಅಂತಂದ್ರೆ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ನಮ್ ದಾನ್ವಿನ ಮೀಟ್ ಮಾಡಿ, ನಮ್ಮ ಅಕ್ಕನ ಮೀಟ್ ಮಾಡಿ. ಐ ಥಿಂಕ್ ಲಾಸ್ಟ್ ವೀಕ್ ಅಕ್ಕ ಮನೆಗೆ ಹೋಗಿದ್ದೆ. ನಮ್ಮ ಅಕ್ಕಮ್ಮ ಅವ್ರಿಗೆ ಹುಷಾರಿಲ್ಲ, ಅಡ್ಮಿಟ್ ಮಾಡಿದ್ರು. ಸೊ ಹಾಸ್ಪಿಟ್ಲ್ ಹತ್ರನೂ ಹೋಗಿದ್ದೆ. ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡಾದ್ಮೇಲೆ ಮನೆ ಹತ್ರ ಒಂದ್ಸಲ ಬಂದಿದ್ದೆ, ಬಟ್ ಅದೇನು ವ್ಲಾಗ್ ಮಾಡೋಕ್ಕೇನು ಹೋಗಿರ್ಲಿಲ್ಲ. ಸೊ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ದಾನ್ವಿನ ಮೀಟ್ ಮಾಡಿರ್ಲಿಲ್ಲ. ಪಾಪ ಅವಳನ್ನು ಮೀಟ್ ಮಾಡಬೇಕು ಅಂತ ಅಂತಿದ್ಲು. ನನಗೂ ಟೈಮ್ ಸಿಕ್ಕಿರ್ಲಿಲ್ಲ ಆಕ್ಚುಲಿ ಮೀಟ್ ಮಾಡೋದಕ್ಕೆ, ಯಾಕಂದ್ರೆ ಕೆಲಸಗಳು 2 ಕಡೆನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಮನೆ ಹತ್ರನೂ ಬರಬೇಕು, ಆ ಕಡೆ ಕೋರ್ಮಂಗ್ಲ ಹತ್ರ ಹೋಗ್ಬೇಕು. ನಂದು ಇವಾಗ ಅವ್ರ ಅಮ್ಮ ಮನೇಲಿ ಇದ್ದಾಳಲ್ಲ, ಸೊ ಇಲ್ಲಿ ಓಡಾಡ್ತಾ ಇದೀನಲ್ಲ. ಸೊ ಮಧ್ಯದಲ್ಲಿ ಟೈಮ್ ಸಿಕ್ಕಿರ್ಲಿಲ್ಲ ಇಲ್ಲಿ ಅಕ್ಕ ಮನೆಗೆ ಬರೋದಕ್ಕೆ. ಸೊ ಅಕ್ಕನ ಫೋನ್ ಮಾಡಿ ಕರೀತಾ ಇದ್ಲು, ನೆನ್ನೆ ಬಂದೇ ಇಲ್ಲ, 2 ವಾರ ಆಯ್ತು ಬಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ಏನೋ ಲಂಚ್ ಅರೇಂಜ್ ಮಾಡಿದಾಳಂತೆ ನನಗೋಸ್ಕರ. ಸೊ ಲಂಚ್ ಕರೆದಿದ್ದಾಳೆ ನಮ್ಮ ಅಕ್ಕ. ಇವಾಗ ಮನೆಗೆ ಹೋಗಿ ಊಟ ಮಾಡೋಣ. ಇಲ್ಲೇ ಪಾಪುಗೇನಾದ್ರು ತಗೋಣ ಬನ್ನಿ. ಆ್ಯಕ್ಚುಲಿ ಐಸ್ ಕ್ರೀಮ್ ತೊಗೋಣ ಅಂತ ಅನ್ಕೊಂಡೆ, ಬಟ್ ವೆದರ್ ಚೆನ್ನಾಗಿಲ್ಲ. ಸೊ ಇಲ್ಲೇನಾದ್ರು ಚಾಕ್ಲೇಟು ಚಿಪ್ಸ್ ಏನಾದ್ರು ತೊಗೋಣ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಸೊ ಪಾಪುಗೆ ಸ್ವಲ್ಪ ಚಿಪ್ಸು ಚಾಕ್ಲೇಟು ಮತ್ತು ಸ್ವಲ್ಪ ರಾಗಿ ಬಿಸ್ಕೆಟ್ ಆಗ್ತದೆಲ್ಲ ತೊಗೊಂಡೆ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಪಾಪುನ ಮಾತಾಡ್ಸ್ಬೇಕು ಫಸ್ಟು. ಓಡ್ ಬಂದ್ಲು. ಹಾಯ್, ಏನ್ ಮಾಡ್ತಿದ್ದೆ? ಇರು ಬಂದೆ. ಕುಟ್ಟು ಬಂದಿದಾ? ಯಾವ್ದು? ದೇವಾ ಫಿಲಮ್. ದೇವಾ ಫಿಲಮ್ ರಿಲೀಸ್ ಅರ್ಧ 6 ತಿಂಗಳಾಯ್ತಲ್ಲೋ. ಪಾರ್ಟ್ 2ನಾ ಬರುತ್ತೆ, ಇನ್ನು ಲೇಟ್, ಇನ್ನೊಂದು 2-3 ಮಂತ್ಸ್ ಬರುತ್ತೆ. ಹಾಯ್ ತಗೋ. ನಿನಗೆಲ್ಲ ಅದು ಕೊಡಿಲಿ, ಇದು ವಾಪಸ್ಸು. ನಿನಗೆಲ್ಲ ಕೊಡಿಲಿ ಅದು ವಾಪಸ್ಸು. ಏನೋ ಮಾಡ್ತಾ ಇದೀಯಾ? ಏನ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬಿಡಿಯಾ? ಏನ್ ಕತೆ? ಲಕ್ಷ್ಮಿ ಹಬ್ಬಕ್ಕೆ ಕುಂದನ್ ವರ್ಕ್ ಸ್ಟಾರ್ಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂದನ್ ವರ್ಕ್ಸು. ಓ ನೈಸ್, ಚೆನ್ನಾಗಿದೆ. ಬೀಟ್ಸ್ ಇದು, ನೋಡಿ ಗೈಸ್, ನಮ್ಮ ಅಕ್ಕ ಏನೇ ಎಲ್ಲ ಫುಲ್ ಸೈಡ್ ಬಿಸ್ನೆಸ್ ಎಲ್ಲಾನು ಮಾಡ್ತಾ ಇದ್ದಾಳೆ. ನಿಮ್ಗೂ ಏನಾದ್ರು ಈ ತರ ಕುಂದನ್ ವರ್ಕ್ಸ್ ಬೇಕು ಅಂತಂದ್ರೆ ನಮ್ಮ ಅಕ್ಕಂಗೆ DM ಮಾಡಿ. ಶ್ರುತಿ ದಾನಿ ಅಂತ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್. ಇನ್ನು ಬಿಸ್ನೆಸ್ ಅಕೌಂಟ್ ಯಾವ್ದು ಓಪನ್ ಮಾಡಿಲ್ಲ, ಬಟ್ ಇನ್ ಕೇಸ್ ಏನಾದ್ರು ನಿಮ್ಗೆ ಏನಾದ್ರು ಈ ವರ್ಕ್ ಏನಾದ್ರು ಬೇಕು ಅಂದ್ರೆ ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಕ್ಕ. ಆರ್ಟ್ ಎಲ್ಲಾನು ಆಯ್ತು ಕಣೆ. ಪ್ರಮೋಷನ್ ಕೊಡಿ, ದುಡ್ಡು ವಾಪಸ್ ದುಡ್ಡು ಪ್ರಮೋಷನ್. ಏನಿದು ಕ್ಯಾಮ್ರಾ? ಏನ್ ಕ್ಯಾಮ್ರಾ ಇದು? 1 lakh ಸಬ್ಸ್ಕ್ರೈಬರ್ ಆಗ್ಲಿ ಆಮೇಲೆ. ಏನಿದು? ಏನ್ ಕ್ಯಾಮ್ರಾ ಇದು? ಕ್ಲಿಕ್ ಮಾಡ್ಬೋದಾ? ಕ್ಲಿಕ್ ಮಾಡ್ಬೋದಾ? ಇಲ್ಲ ಹಿಂಗೆ ಆನ್ ಮಾಡು. ಓಕೆ. ಮತ್ತೆ ಅಲ್ಲಿ ಓಕೆ ಅಂತ ಕೊಡ್ಬೇಕು, ಯಾವ್ದೋ ಒಂದು ಪ್ರೆಸ್ ಮಾಡ್ಬೋದು. ಗೇಮ್ ಇದೆ. ಗೇಮ್ ಇದೆಯಾ? ಬಟ್ ಫೋಟೋ ಬರುತ್ತಾ? ಹಾ, ಎಲ್ಲಿ ಬರುತ್ತೆ? ಫೋಟೋನು ಬರುತ್ತೆ, ವಿಡಿಯೋನು ಬರುತ್ತೆ. ಕೊಡಿ ಒಂದು ನಿಮಿಷ. ಟಿಕ್ ಮಾಡ್ಬೇಕು ಇಲ್ಲಿ. ಓ ಮೈ ಗಾಡ್, ನಾ ಎಲ್ಲೋ ಆಕ್ಚುಲಿ ಡಮ್ಮಿ ಕ್ಯಾಮ್ರಾ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಬರುತ್ತೆ ಅದರಲ್ಲಿ. ಚೆನ್ನಾಗಿ ಬರುತ್ತೆ. ಓ ಪೇಪರ್ ಬರುತ್ತಾ? ಓ ಇದು ಓಕೆ, ಗೊತ್ತಾಯ್ತು. ಈಗ ಒಂಥರ ಇನ್ಸ್ಟಾ ಪಿಕ್ ತರ, ಇನ್ಸ್ಟಾ ಪ್ರಿಂಟ್ ಬರುತ್ತೆ. ಇದು ಸೆಲ್ಫಿನೂ ಬರುತ್ತಾ ಇದರಲ್ಲಿ? ಹಿಂಗೆ ಓ ಪ್ರಾಂಪ್ಟ್ ಪ್ರಿಂಟಿಂಗ್. ಎಲ್ಲಿ ಪ್ರಿಂಟ್ ಆಗ್ತದೆ? ಹೌದಾ? ಕೊಡಿಲಿ, ತೆಗಿತೀನಿ. ಯಾರು ತೆಗಿ? 20,000 ತೆಗ್ದು ಹಾಕಿ. ಆಫ್ ಮಾಡ್ಬಿಟ್ಟು ತೆಗಿ. ಓಕೆ, ಇವಾಗ ಫೋಟೋ ತೆಗಿಲ್ಲ ನಿಂದು? ಎಲ್ಲ ಹಿಂದೆ ನಿಂತ್ಕೋ. ಇದು ಬೆಳಕು ಬರ್ತಿಲ್ಲ, ಹಿಂಗೆ ತೆಗಿತೀನಿ. ಸ್ಮೈಲ್. ಪ್ರಾಂಪ್ಟ್ ಪ್ರಿಂಟಿಂಗ್. ಓ ಇವೆಲ್ಲ ಪ್ರಿಂಟ್ ಆಗುತ್ತಾ? ನೋಡಿ ಗೈಸ್, ಈಗಿನ ಕಾಲದ ಮಕ್ಳಿಗೆ ಏನೇನೆಲ್ಲ ಬಂದ್ಬಿಟ್ಟಿದೆ.
ನಮ್ಮ ಕಾಲದಲ್ಲೆಲ್ಲ ಇಲ್ಲ. ನಮ್ಮ ಕಾಲದಲ್ಲಿ ಇತ್ತು ಅದು 30 ಫೋಟೋಸ್ ಬರುತ್ತಲ್ಲ ರೀಲು, ಅದಿತ್ತು. ವಾವ್, ಇಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಇದೆ, ಹೊರಗಡೆ ತೆಗೆದ್ರೆ ಸಕದಾಗ ಬರುತ್ತೆ. ಡಾರ್ಕ್ ಎಲ್ಲ ಬಾ, ಸೆಲ್ಫಿ ಹೆಂಗ್ ತೆಗಿಯೋದು? ಸೆಲ್ಫಿ ಪರವಾಗಿಲ್ಲ ಬಿಡೋದು, ಮತ್ತೆ ಆಗ್ತದೆ. ಏನಾಗಲ್ಲ. ಹಾ, ಸೆಲ್ಫಿ. ಓ, ಲಾಂಗ್ ಪ್ರೆಸ್ಸಾ? ನಾನು ತಗೋಣ, ನಾನೇನು ಬಾ. ಸಕದಾಗಿದೆ ಕ್ಯಾಮ್ರಾ ಇದು. ಪ್ರಿಂಟ್ ಬರ್ತಾ ಇದೆ. ಬಂತು ಬಂತು ಬಂತು. ಇನ್ನೊಂದು ಹಾಕ್ಬಾರ್ದು. ವಾವ್, ಸೂಪರ್ ಆಗಿದೆ. ನಾನು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಅಂತ ಹೇಳ್ಬಿಡು. ನಾನೀಗ ವ್ಲಾಗ್ ಮಾಡ್ತೀನಿ ನಾನು. ಅಲ್ಲ, ಪ್ರಮೋಷನ್ ಅಲ್ಲ ಅಂತ ಹೇಳ್ಬಿಡು. ಆಮೇಲೆ ವಿಡಿಯೋನು ಬರುತ್ತಾ? ವಾ, ಹಿಂಗೆ ಈಗ ಏನೇನೆಲ್ಲ ಇದೆ ಇದರಲ್ಲಿ, ಕ್ಯಾಮ್ರಾದಲ್ಲಿ ಸಕ್ಕತ್ತಾಗಿದೆ ಆಕ್ಚುಲಿ. ಈ ಲಾಂಗ್ ಪ್ರೆಸ್ ಹೊಡೆದ್ರೆ ಇದಾ ಫ್ರಂಟ್? ಸೂಪರ್ ಆಗಿದೆ ಗೈಸ್ ನೋಡಿ. ನಂಗೆ ಆಕ್ಚುಲಿ ಗೊತ್ತೇ ಇಲ್ಲ ಈ ಥರದ್ದೆಲ್ಲ. ಲೈಕ್ ಇನ್ಸ್ಟಾ ಪಿಕ್ ಇರೋದು ಗೊತ್ತು, ಬಟ್ ಈ ಥರ ಕಿಡ್ ವರ್ಷನ್ ಅಲ್ಲಿ ನೋಡಿ ಹಿಂಗೆ ರೆಕಾರ್ಡ್ ಮಾಡಿದ್ರೆ ಮೆಮೊರಿ ಕಾರ್ಡ್ ಹಾಕ್ಬೋದಾ? ಮೆಮೊರಿ ಕಾರ್ಡ್ ಹಾಕ್ಬೋದು. ಬ್ಲಾಗ್ ಮಾಡಂಗೆ ಗೈಸ್. ಎಲ್ಲ ನಮ್ಮ ಮಾವನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ನಮ್ಮ ಚಾನಲ್ಗೆ ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಬೇಕು, ಆಮೇಲೆ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಎಸ್ ಮಾಡ್ಬೇಕು ಗೈಸ್. ನಮ್ ದಾನಿ ಹೇಳ್ತಾಳೆ ಬೇಗ ಮಾಡಿ. ಓಕೆ, ಯಾರ್ದು ಮೆಡಲ್ ಅದು? ನಿಂದೇನದು? ಏನ್ರದ್ದು ಇದು? ಕೊಡಿಲಿ. ದಾನ್ವಿ UKG ಫಸ್ಟ್ ಪ್ಲೇಸ್. ಯಾವ್ದಿದು? ಫ್ರಾಗ್ ಜಂಪಿಂಗು. ಹೆಂಗ್ ಮಾಡೋದು ಫ್ರಾಗ್ ಜಂಪಿಂಗು? ಈ ಫ್ರಾಗ್ ಜಂಪಿಂಗು ಮತ್ತೆ ರನ್ನಿಂಗ್ ರೇಸು ಫಸ್ಟ್ ಪ್ಲೇಸು. ಕಲಾತರಂಗ್ ದಾನ್ವಿ ಥರ್ಡ್ ಪ್ರೈಸು. ವೆಸ್ಟರ್ನ್ ಡ್ಯಾನ್ಸು. ಓ, ಡ್ಯಾನ್ಸ್ಗೆ ನಮ್ಮ ಆ್ಯಕ್ಚುಲಿ ನಮ್ಮ ದಾನ್ವಿ ಫುಲ್ಲು ಒಂಥರ ಮಲ್ಟಿ ಟ್ಯಾಲೆಂಟೆಡು. ಡ್ಯಾನ್ಸ್ ಆಡ್ತಾಳೆ, ಸಿಂಗಿಂಗ್ ಮಾಡ್ತಾಳೆ, ಸ್ಪೋರ್ಟ್ಸ್ ರನ್ನಿಂಗ್ ರೇಸು ಎಲ್ಲ ಏನೇನೋ ಎಲ್ಲ ಚೆನ್ನಾಗಿ ಆಡ್ತಾಳೆ. ಕ್ಲೇ ಮಾಡಲಿಂಗ್ ಮಾಡ್ತಾಳೆ, ಭರತನಾಟ್ಯ ಮಾಡ್ತಾಳೆ, ಆಮೇಲೆ ಇನ್ನು ಏನು ಮಾಡ್ತಾಳೆ, ಆ್ಯಕ್ಟಿಂಗು ಮಾಡ್ತಾಳೆ. ಇವಾಗ ಜಾಸ್ತಿ ಡ್ರಾಮಾ ಮಾಡ್ತಾಳೆ. ಸಿಂಗಿಂಗು, ಡ್ಯಾನ್ಸಿಂಗು, ಎಲ್ಲ ಒಂಥರ ಆಲ್ರೌಂಡರ್ ಥರ ಆಗೋದ್ಲು. ಸ್ವಲ್ಪ ಇದೇನು ಫಸ್ಟ್ ಪ್ರೈಸ್ ಯಾವ್ದಕ್ಕೆ ಬಂದಿರೋದು? ಕಪ್ಪೆಯ ಓಟ. ಹೆಂಗೆ ಅದು? ಕಪ್ಪೆ ಜಂಪ್ ಮಾಡು. ಹೆಂಗೆ? ಸೇಮ್ ಕಪ್ಪೆ. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಇದು? ನೀನೇ ಕಲ್ತ್ಕೊಂಡ? ಕಪ್ಪೆ ನೋಡ್ಬಿಟ್ಟು ಯಾಮನ ಹೇಳ್ಕೊಟ್ಟಿದ್ದು. ದಾನ್ವಿ ಗುಡ್. ಅದಕ್ಕೆ ನಿಂಗೆ ಚಾಕ್ಲೇಟ್ ತಂದು ಕೊಟ್ಟಿರೋದು. ನೀನು ಹಿಂಗೆ ಚೆನ್ನಾಗಿ ಓದ್ತಾ ಇದ್ರೆ, ಸ್ಪೋರ್ಟ್ಸಲ್ಲೆಲ್ಲ ಚೆನ್ನಾಗಿ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ರೆ, ನಿಂಗೆ ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ತೊಗೊಡ್ತೀನಿ. ಇದು ಯಾವಾಗ ಓದೋಷ್ಟದ್ದು? ಇದು UKG ಹಳೆ ಸ್ಕೂಲ್ದು, ಹೊಸ ಸ್ಕೂಲ್ದಲ್ಲ. ಸೂಪರ್. ದಾನ್ವಿ ಕ್ಲಾಸ್ಮೇಟ್ ಯಾರು ಮಾವುದು? ಚಿಂತನ. ನನ್ನ ಸಬ್ಸ್ಕ್ರೈಬರ್ ದಾನ್ವಿ ಕ್ಲಾಸ್ಮೇಟಾ? ನಿನ್ ಸಬ್ಸ್ಕ್ರೈಬ್ ಹೌದು, ಚಿಂತನ ಅಂತ ಹೇಳಿ ಅವ್ರಿಗೆ ನಿನ್ ಸಬ್ಸ್ಕ್ರೈಬರ್. ಪಾಪು ನಿನ್ ದೊಡ್ಡ ಫ್ಯಾನ್. ಪಾಪು ಚಿಕ್ಕ ಹುಡುಗಿ ಸಬ್ಸ್ಕ್ರೈಬರು. ಅವ್ರ ಅಮ್ಮ ಇರ್ತಾರೆ. ಸಿಕ್ಕಿದವ್ರಮ್ಮ ನಿಮ್ ತಮ್ಮ ಅವ್ರ ಸಬ್ಸ್ಕ್ರೈಬರ್. ನಾವು ನಮ್ ಚಿಂತನಗೆ ತುಂಬಾ ಇಷ್ಟ, ದಾನ್ವಿ ಕಡೆ ತುಂಬಾ ಇಷ್ಟ ಅಂತ ಹೇಳ್ತೀವಿ. ಇವಾಗ ದಾನ್ವಿನ ಎದುರುಗಡೆ ಸಿಕ್ಕಿ ಇವಾಗ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಹೇಳು ಚಿಂತನಗೆ ಹಾಯ್ ಅಂತನ್ನು. ಹಾಯ್ ಚಿಂತನ, ನಿನ್ ಫ್ರೆಂಡ್ ಅವರು ನನ್ನ ದಾನ್ವಿನ ಫ್ರೆಂಡ್ ಮಾಡ್ಕೊಂಡಿದ್ಯಂತೆ. ಚೆನ್ನಾಗಿ ನೀವಿಬ್ರು ಆರಾಮಾಗಿ ಆಟ ಆಡ್ಕೊಂಡು ಚೆನ್ನಾಗಿ ಓದ್ಕೊಂಡು ಇರಬೇಕು. ನಿಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರಬೇಕು. ಓಕೆ? ಸ್ಕೂಲ್ ಜಾಯಿನ್ ಮಾಡಕ್ಕಿಂತ ಮುಂಚೆನೇ ಫ್ರೆಂಡ್, ಸಬ್ಸ್ಕ್ರೈಬರ್ ಅವರು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಚಿಂತನ ಅಂಡ್ ಮಮ್ಮಿ. 2 hours later. ಸರಿ, ಬಾಯ್. ಫ್ರೆಂಡ್ಶಿಪ್ ಡೇ ಕ್ರಾಫ್ಟಾ? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನಗೆಲ್ಲಿ ಬ್ಯಾಂಡು? ಬೇಡ ಬಿಡು, ಬಾ ಬಾಯ್ಲಿ, ನಿನ್ನ ಫ್ರೆಂಡ್ಸ್ ಇಟ್ಕೋ ಬಾಯ್ಲಿ. ನಾನು ಓಡೋದು. ಹೆಂಗೆ ಅದು? ಕಟ್ಟು. ಓಯ್, ಇದು ಕ್ರಾಫ್ಟೆಡ್ ನೀನು ಮಾಡಿರೋದಾ? ರಿಬ್ಬನ್ನು? ಓಹೋ, ಸಖತ್ತಾಗೈತೆ ಫ್ರೆಂಡ್ಶಿಪ್ ಬ್ಯಾಂಡು. ಬಾಯ್. ಸರಿ, ಓಕೆ, ಬಾಯ್ ಹೇಳು. ಬಾಯ್ ಗೈಸ್ ಅನ್ನು. ಮತ್ತೆ ಸಿಗೋಣ. ಸರಿ. ಬೇಡ ಬಿಡು, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇವಾಗ ಟೈಮ್ ಆಗಿದೆ, ಅತ್ತೆ ಮೀಟ್ ಮಾಡಕ್ ಹೋಗ್ಬೇಕು. ಬಿಡಮ್ಮ, ಅಲ್ಲಿ ಇನ್ನೊಂದ್ಸಲ ನಾಳೆ ಬರ್ತಾರಲ್ಲ ಅವಾಗ ಹೋಗುತ್ತೆ. ಸರಿ ಆಯ್ತು, ಬಾ ಬೇಗತ್ತು. ಯಾರದು?
ಫ್ರೆಂಡ್ ನಿನ್ ಫ್ರೆಂಡಾ? ಹಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಟ್ಕೊಬೇಕು. ಮದ್ವೆನಲ್ಲಿ ಉಟ್ಕೊಂಡಿದ್ದಲ್ಲ, ರೆಡಿ ಆಗಿದ್ದಲ್ಲ ಹಂಗೆ. ಓಕೆ, ಇನ್ನೊಂದು ಬ್ಲೂ ಸಾರಿ ಇದೆ, ಸಿಂಪಲ್ ಸಾರಿ. ಸ್ಯಾರಿ ಇದೆಯಾ? ಓ, ಎಲ್ಲ ರೆಡಿ ಮಾಡ್ಕೊಂಬಿಡಿದ್ಯಾ ನೀನು. ಬಾಯ್ 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 ಬಾಯ್. ಓಕೆ ಗೈಸ್, ಅಕ್ಕ ಮನೆಯಲ್ಲಿ ಒಳ್ಳೆ ಲಂಚ್ನ ಮುಗಿಸ್ಕೊಂಡು ಪಾಪುನ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ತಿದ್ದೆ, ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಕೋರ್ಮಂಗ್ಳು ಹೋಗ್ತಾ ಇದ್ದೀನಿ. ನಂದು ಫೋನ್ ಮಾಡಿದ್ಲು ಬೇಗ ಬಾ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಲಚ್ಚು ಸೊ ಆ್ಯಕ್ಚುಲಿ ಲಚ್ಚು, ಸುಪ್ರಿಯಾ ಅವರು ಎಲ್ಲರೂ ಹೋಗಿದ್ದಾರೆ. ವ್ಲಾಗ್ ಮಾಡ್ಬೇಕಾದ್ರೆ ಈ ಗೂಗಲ್ ಮ್ಯಾಪ್ಸ್ ಆಂಟಿ ಮಾಡ್ತಾ ಇರ್ತಾರೆ. ಸೊ ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಏನು ಪ್ಲಾನ್ಸ್ ಅಂತ ಹೇಳ್ತೀನಿ. ಹಲೋ 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 ಹಲೋ, ಇಲ್ಲಿ ಹುಡುಗರೆಲ್ಲ ಹಾಯ್. ಲಕ್ಷಿ ಹಾಯ್. ಏನ್ ಮಾಡ್ತಿದ್ದೆ ಲಕ್ಷಿ? ಕಲರಿಂಗ್. ಅವರಿಬ್ರಲ್ಲಿ ಅವರಿಬ್ರು ಪಾಚಿ. ಲಡ್ಡು ಡಬ್ಲೂರ್ಗೆ ಹೋಗೋನೆ, ಗುಂಡಣ್ಣ ಪಾಚಿ. ಇಲ್ಲಿ ಯಾರು ಕಾಣಿಸ್ತಿಲ್ಲ. ಹಲೋ ಹಲೋ, ಬಂದಾಗ ಫುಲ್ ಗ್ರ್ಯಾಂಡ್ ವೆಲ್ಕಮ್ ನಾವೇನು ಬೇಗ ಬಂದಿದ್ರೆ ಮಾಡೋರು. ನೀನು 5:30 ಬಂದಿದ್ಯಾ, ಅದಕ್ಕೆ ಇವಾಗ ಎಲ್ಲರೂ ಅವ್ರ ಕೆಲ್ಸಕ್ಕೆ ಹೋಗ್ಬಿಟ್ರು ವಾಪಸ್. ಓಕೆ, ಏನ್ ಮಾಡ್ತಿದ್ದೆ? ನಾನಿನ್ ಬರ್ತೀಯಾ ಅಂತ ಕಾಯ್ತಾ ಇದ್ದೆ. ಓ ಮೈ ಗಾಡ್, ಮಾಡ್ತಾ ಇದ್ದೆ. ಆರಾಮಾಗಿ ರೂಮಲ್ಲಿ ಕೂತಿದ್ದೆ, ನಾನು ನೋಡ್ದೆ. ನಾನು ಏನ್ ಸುಳ್ಳು ಹೇಳ್ತೀಯಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಫೈನಲಿ ಆಲ್ಮೋಸ್ಟ್ 1 ವೀಕ್ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇರೋದು. ಐನು ಮೊನ್ನೆನೋ ಬ್ಲಾಗ್ ಹಾಕಿದ್ವಿ, ಬಟ್ ಅದು ಲಾಸ್ಟ್ ವೀಕ್ ನಾವು ಶೂಟ್ ಮಾಡಿದ್ದು. ಆ್ಯಂಡ್ ಇವತ್ತು 1 ವೀಕ್ ಆದ್ಮೇಲೆ ನಾನು ನೋಡೋಕೆ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿತ್ತು 1 ವೀಕ್ ಅಂತ ಅನ್ಸಿತ್ತು. ಬರೀ ನಾಟಕ ಇಲ್ಲ, ಲಿಟರಲಿ ಜಗಳ ಆಗ್ಬಿಟ್ಟಿದ್ದಾಳೆ ಗೈಸ್. ಬರ್ತಾನೆ ಇಲ್ಲ ಸಾಹೇಬ್ರು ನನ್ನ ನೋಡಕ್ಕೆ. ಜೊತೆಗೆ ನಾನು ಫ್ರೆಂಡ್ಸ್ ಜೊತೆ ಹೊರಡೋಗಿದ್ದು ಸ್ಟೋರಿ ಬೇರೆ ನೋಡ್ಬಿಟ್ಲಾ, ಮುಗೀತು ಕತೆ. ಹೆಂಗೆ ನಾವು. ಸೊ ಎನಿವೇ, ಸೊ ಇವಾಗ ಅಕ್ಕ ಮೋನ ಬಂದಿದ್ದಾರೆ. ನನಗಂದು ಫುಲ್ ಪವರ್ ಮೋಡ್ ಆನ್ ಆಗ್ಬಿಟ್ಟಿದೆ. ಮೋನ ಏನಂತ ಆಕ್ಚುಲಿ ಮೇಘಲ ಹೇಳ್ತಾ ಇದ್ಲು, ಅಲ್ಲಿ ಇದ್ರ ತನೇ ನೋಡ್ಕೊಂಡು ಕಾಯ್ತಾ ಇದ್ದೆ ಅಂತ ನಾನು ಬಾಲ್ಕನಿ ನೋಡ್ಕೊಂಡು ಕಾಯ್ತಾ ಇದ್ದೆ. ಆಕ್ಚುಲಿ ನಾನು ಶ್ರುತಿ ಅಕ್ಕನ ಜೊತೆ, ಅದೇ ಮೋಹನ್ ಅವ್ರ ಅಕ್ಕ ಶ್ರುತಿ ಅಕ್ಕ ಜೊತೆ ಮಾತಾಡ್ತಾ ಇದ್ದೆ. ಸೊ ಹಂಗೆ ನಾನು ನೋಡ್ತಾ ಇದ್ದೆ, ಬನ್ನ ಅಂತ ನೋಡಿದ್ರೆ ಆಕ್ಚುಲಿ ಬಂದ್ಬಿಟ್ಟು ಗಂಡಂಗೆ ಬಂದ್ಬಿಟ್ರು. ನನ್ನ ಹಸ್ಬೆಂಡ್ ಬಂದ್ಬಿಟ್ರು. ಓಕೆ, ಸೊ ನೀನೇನ ಮಿಸ್ ಮಾಡ್ಕೊಂಡ ಈ 1 ವೀಕು? ನಿಜ ಹೇಳು, ನೀನು ಅದೇ ಓವರ್ ಆಕ್ಟಿಂಗ್ ಹೇಳ್ಬೇಡ, ನಿಜ ಹೇಳು. ಆಕ್ಚುಲಿ ಮಿಸ್ ಮಾಡ್ಕೊಂಡೆ ಗೈಸ್, ನಿಜ ಹೇಳೋಣ. ಯಾಕೆ ಸುಳ್ಳು ಹೇಳೋಣ? ಸುಮ್ಮನೆ ಎಲ್ಲ ಟೈಮನ್ನು ನಂದು ಗೋಳೈ ಪಡೋದು ಚೆನ್ನಾಗಿರಲ್ಲ. ಇಟ್ಸ್ ಓಕೆ. ಏನು ಮಿಸ್ ಮಾಡ್ಕೊಂಡೆ, ನಾನು ಮಿಸ್ ಮಾಡ್ಕೊಂಡೆ. ಸೊ ಇವಾಗ ಹೋಗ್ತಾ ಇರೋದು ಆಕ್ಚುಲಿ ಅಕ್ಕ ಲಚ್ಚೆಲ್ಲ ಸ್ವಲ್ಪ ವರಮಹಾಲಕ್ಷ್ಮಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ದೇವರಿಗೆ ಹಾರ ಎಲ್ಲ ಬುಕ್ ಮಾಡಕ್ ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಹೋಗಿ ಒಂದ್ಸಲ ವಿಸಿಟ್ ಹಾಕೊಂಡ್ ಬರೋಣ ಅಂತ ಅಕ್ಕ ಕಾಲ್ ಮಾಡಿದ್ಲು. ಬಾ, ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದೀವಿ ಈಗ. ಇನ್ನೇನು ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಎಲ್ಲಾನು ಶುರು ಆಗುತ್ತೆ ಮೇಡಮ್ದು. ನನಗಂತೂ ತುಂಬಾ ಎಕ್ಸೈಟೆಡ್ ಇದೆ. ಬಿಕಾಸ್ ನಮ್ಮಿಬ್ರುದು ಮದ್ವೆ ಆದ್ಮೇಲೆ ಇದು ಫಸ್ಟ್ ಹಬ್ಬನಾ? ಹೌದು, ಮೊದಲನೇ ಹಬ್ಬ. ಸೊ ಫಸ್ಟ್ ಹಬ್ಬ ಅದು ವರಮಹಾಲಕ್ಷ್ಮಿ. ಸೊ ನಿಮ್ಗೆಲ್ರಿಗೂ ಗೊತ್ತು, ವರಮಹಾಲಕ್ಷ್ಮಿ ಇಸ್ ಲೈಕ್ ಆರ್ ಫೇವ್ರೆಟ್ ಫೆಸ್ಟಿವಲ್. ಬಿಕಾಸ್ ಎಂಟೈರ್ ಇಯರ್ ನಾವು ವೇಟ್ ಮಾಡ್ತೀವಿ ಈ ದಿವಸಕ್ಕೆ. ಅಂಡ್ ಆಲ್ಮೋಸ್ಟ್ ಒಂದು 8 ವರ್ಷ ವೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ವರಮಹಾಲಕ್ಷ್ಮಿ ಬೋತ್ ದ ಫ್ಯಾಮಿಲೀಸ್ಗೆ ತುಂಬಾ ಸ್ಪೆಷಲ್ ಇರುತ್ತೆ. ಅಂಡ್ ಮೋಹನ್ ಪ್ರತಿ ವರ್ಷ ಹೇಳ್ತಿದ್ದ, ನೀನ್ ಬಂದ್ರೆ ನಾವು ವರಮಹಾಲಕ್ಷ್ಮಿ ಮಾಡೋಣ ಅಂತ. ಸೊ ಫೈನಲಿ ನಾವ್ ಇನ್ನೇನು ವರಮಹಾಲಕ್ಷ್ಮಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬೇಗ ಆಷಾಢ ಮುಗಿಸ್ಕೊ, ಮನೆ ಕರ್ಕೊಂಡು ಹೋಗ್ತೀನಿ. ತುಂಬಾ ಕೆಲಸ ಇದೆ ಅಲ್ಲಿ. ನಾವು ಆಕ್ಚುಲಿ ನಿಮ್ಗೆ ವರಮಹಾಲಕ್ಷ್ಮಿ ಪ್ರಿಪರೇಷನ್ ಹೇಗೆ ಮಾಡ್ತೀವಿ ಅದೆಲ್ಲ ನಿಮ್ಗೆ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ತೋರ್ಸೋಣ ಆಯ್ತಾ? ನೀವ್ ಹೇಳಿ ಗೈಸ್, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ಅದೆಲ್ಲ, ಶಾಪಿಂಗ್ ಅದೆಲ್ಲ ಬ್ಲಾಗ್ಸ್ ಮಾಡ್ಬೇಕಾ ಬೇಡವಾ? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನೀವು ಮಾಡಿ ಅಂದ್ರೆ ಮಾಡ್ತೀವಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅದು ನಾನು ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು. ಸೊ ಸರಿ, ಇವಾಗ ಹೋಗೋಣ ಬೇಗ. ಓಕೆ, ಲೆಟ್ಸ್ ಗೋ. A few moments later. ಅಪ್ಪ ಏನ್ ಕಿರ್ಚಾಡ್ತಿರೋ. 3 ಜನನು ಒಂದೊಂದ್ ಕಡೆ. ಲಕ್ಷ್ಮಿ ಏನ್ ಹೇಳ್ದೆ ನನಗೆ? ಡ್ರೈವರ್. ಚಿಕ್ಕಪ್ಪ ಇಂದ ಡ್ರೈವರ್ ಮಾಡ್ಬಿಟ್ಟ ಒಟ್ಟಿಗೆ. ಓಕೆ, ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 9:30. ಇಷ್ಟೊತ್ತವರೆಗೂ ಮನೆಯಲ್ಲಿ ಎಷ್ಟು ಹೆಲ್ದಿ ಡಿಸ್ಕಷನ್ ಆಯ್ತು ಅಂತ ಅಂದ್ರೆ, 6:30 ಇಂದ 9:30 ತನಕ ಒಳಗಡೆ ತ್ರಿಲೋಕ ಬಗ್ಗೆ ಮಾತಾಡ್ತಾ ಇದ್ವಿ, ಹೆಂಗ್ ಇಂಪ್ರೂವ್ ಮಾಡೋದು ತ್ರಿಲೋಕ ಅಂತ. ತುಂಬಾ ತ್ರಿಲೋಕ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಒಂದೊಂದು ಲೋಕ ಒಂದೊಂದ್ ತರ ಸಕ್ಕರಾಗಿತ್ತು. ಎನಿವೆ, ಇವಾಗ ದೋಸೆ ತಿನ್ನೋದಕ್ಕೆ ಅಂತ ಬಿಟ್ಟು ಸ್ಟಾಲ್ ಹತ್ರ ಹೋಗ್ತಾ ಇದೀವಿ. ಮೋಹನ್ ಅರುಣ್ ಬಂದು ಆ ಒಂದು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರಲ್ಲ,
ತ್ರಿಲೋಕ ಇದ್ರ ಬಗ್ಗೆ ಇದು ಡಿ ಬಗ್ಗೆ ಮೆಸೇಜ್ ಮಾಡಿದ್ರಲ್ಲ ಡಿಡಿದು. ನಾವ್ 3 ಜನಕ್ಕೆ ಆಟ್ ನಂದು ಆಟ್ ಲಚ್ಚು ಆಟ್ ಸೋನು ಅಂತ ಮಾಡಿದ್ರು. ನಾವ್ 3 ಜನನು ರಿಪ್ಲೈ ಮಾಡಿಲ್ಲ ಅದಕ್ಕೆ ಡಿ ಯಾರು ತರ್ತಾರೆ ಆಮೇಲೆ ಟ್ರಿಪ್ ಬಗ್ಗೆ ಮೆಸೇಜ್ ಮಾಡಿದ್ವಲ್ಲ ಹೋಗೋಣ ಹಂಗೆ ಅಂತ ಟಕ 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 ಅಂತ ಎಲ್ರದ್ದು ಮೆಸೇಜ್ ಮಾಡ್ತಾರೆ. ನಾನ್ ಮಾಡ್ದೆ, ನಾನು ಆಫೀಸ್ ಅವರ್ಸ್ ಆಗಲ್ಲ ಅಂತಂದೆ. ಎನಿವೇ ಸೊ ಇವಾಗ ನಾವು ದೋಸೆ ತಿನ್ನಕ್ಕೆ ಹೋಗ್ತಾ ಇದೀವಿ. ಸೆಲೆಕ್ಟ್ whichever ಅಪ್ಪ you want. ಮೌಲಿ ದೊಡ್ಡಪ್ಪ ಎಲ್ಲ ದೊಡ್ಡಪ್ಪ ಹತ್ರ ಹೋಗಿ ಬೇಗ ಬೇಗ. ಹೇಗಿತ್ತು ಪಿಜ್ಜಾ? ಆಫ್ಟರ್ ಲಾಂಗ್ ಟೈಮ್ ಪಿಜ್ಜಾ ಅಂತ ಯಾವುದು ತುಂಬಾ ಚೆನ್ನಾಗಿರುತ್ತೆ. ಓಕೆ. ಬಟ್ ನಾನು ತುಂಬಾ ಟೈಮ್ ಆದ್ಮೇಲೆ ತಿಂತಾ ಇದೀನಿ, ಒಂಥರ ಸಕದಾಗ ಅನ್ಸ್ತಿದೆ. ನಾನು ಆಕ್ಚುಲಿ ಬಂದಾಗೆಲ್ಲ ಮಮ್ಮಿಗೆ ಪಿಜ್ಜಾ ತಿನ್ಬೇಕು ಅಂತ ಹೇಳ್ತೀನಿ. ಬಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬಂದು ಸ್ಮೆಲ್ ತಗೋತೀನಲ್ಲ, ಸಾಕು ಪಿಜ್ಜಾ ಬೇಡ ಅಂತ ಹೇಳ್ತೀನಿ. ಈ ಸತಿ ನಮ್ಮಮ್ಮ ಕೇಳಲೇ ಇಲ್ಲ, ಮಾಡ್ಕೊಡ್ತೀವಿ. ಏನೇನ್ ಟ್ರೈ ಮಾಡಿದ್ರಿ? ಕೊಡ್ಸಿದ್ ನಮ್ಗೆ ಪಿಜ್ಜಾನ. ಎಸ್, ಚೆನ್ನಾಗಿತ್ತಾ? ನೀವೇನೇನ್ ತಿಂತಾ ಇದ್ದೀರಾ? ನಾನು ಪಾವ್ ಭಾಜಿ ತಿಂದೆ, ಶೆಜ್ವಾನ್ ಪ್ಲೇನ್ ತಿಂದೆ. ಹಾ. ನನ್ನ ಮಕ್ಳಿಗೆ ಇವಾಗ ಅವರ ಪನೀರ್ ಪ್ಲೇನ್, ಸಿಂಬಾ ಪ್ಲೇನ್ ಅಂತ ತುಂಬಾ ಫೇಮಸ್ ಇದೆ. ಸಿಂಬಾ ಪ್ಲೇನ್. ನೀವೇನ್ ತಿಂದ್ರಿ? ನಾನು ದೋಸೆ, ಹಾ. ಪಿಜ್ಜಾ. ದೋಸೆ ಪಿಜ್ಜಾ ಚೆನ್ನಾಗಿತ್ತಾ? ಪಿಜ್ಜಾ ಆಕ್ಚುಲಿ ನಮ್ಮ ಫೇವ್ರೇಟ್ ಏನದು ತವಾ ಪಲಾವ್ ಖಾಲಿ ಆಗಿದೆ. ತವಾ ಪಲಾವ್. ಇವತ್ತು ಆಕ್ಚುಲಿ ಏನಂದ್ರೆ ಇವತ್ತು ವೀಕೆಂಡ್ ಅಲ್ವಾ, ಸೊ ಆಬ್ವಿಯಸ್ಲಿ ಕಸ್ಟಮರ್ಸ್ ತುಂಬ ಜಾಸ್ತಿ ಇಲ್ಲ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಅಲ್ಲ ಆಕ್ಚುಲಿ ತುಂಬ ಬೇಗ ಬಂದ್ವಿ. ಮನೆ ತುಂಬ ಇಂಪಾರ್ಟೆಂಟ್ ಡಿಸ್ಕಷನ್ ಇತ್ತಲ್ಲ, ಅದಕ್ಕೆ ತ್ರಿಲೋಕ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ತ್ರಿಲೋಕ ಹೆಂಗೆ ಅಪ್ಗ್ರೇಡ್ ಮಾಡೋದು ಅಂತ. ಲಾಸ್ಟ್ ಟೈಮ್ ಆಕ್ಚುಲಿ ವ್ಲಾಗಲ್ಲಿ ನೀವು ಹೇಳಿದ್ದೀರಾ ಲಚ್ಚುನ ಎಲ್ಲರೂ ಸ್ವಲ್ಪ ಟೀಸ್ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಇವಾಗ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಲಚ್ಚು ಐಡಿಯಾಸ್ ಎಲ್ಲನೂ ಇವಾಗ ತಗೊಂಡು ಇವಾಗ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಗೈಸ್, ನಾವು ಸೀರಿಯಸ್ ಆಗಿ ತಗೊಳ್ತಾ ಇದೀವಿ, ಲಚ್ಚುನೇ ನಗ್ತವ್ರೆ. ನನಗೆ ಸೀರಿಯಸ್ ಆಗಿ ತಗೋತಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಅದೇ ಒಂದು ದೊಡ್ಡ ಟೀಸ್ ಆಗುತ್ತೆ. ಅದಕ್ಕೆ ಟೀಸ್ ಮಾಡ್ತಾರೆ, ನಾನು ಮಾಡ್ತೀನಿ. ಕೆಲವೊಂದ್ಸತಿ ಕ್ಯಾಮ್ರಾ ಮುಂದೆ ಮಾಡ್ತೀನಿ, ಕ್ಯಾಮ್ರಾ ಹಿಂದೆ ಮಾಡ್ತೀನಿ. ನೆವರ್ ಜಡ್ಜ್ ಅ ಬುಕ್ ಬೈ ಕವರ್ ಅಂತಾರಲ್ಲ, ಸೊ ನೆವರ್ ಜಡ್ಜ್ ಎನಿ ಪರ್ಸನ್ ಬೈ ಓನ್ಲಿ ಒನ್ ಬ್ಲಾಗ್. ಆಕ್ಚುಲಿ ಏನು ಗೊತ್ತಾ, ಅದು ಟೀಸಿಂಗ್ ಅಂತ ನಿಮಗೆ ಅನ್ಸುತ್ತೆ, ನಮಗೆ ಅನ್ಸಲ್ಲ. ಬಿಕಾಸ್ ನಾವೆಲ್ಲರೂ ಒಬ್ರಿಗೊಬ್ರು ಕಾಲು ಎಳಿತಾ ಇರ್ತೀವಿ, ಫನ್ ಮಾಡ್ತಾ ಇರ್ತೀವಿ, ಖುಷಿ, ಅದೆಲ್ಲ ಒಂಥರ ಜಾಯ್ಫುಲ್ ಮೂಮೆಂಟ್ ಅದೆಲ್ಲ. ಹೇಳಿ ಮೇಡಮ್, ಏನ್ ಸಮಾಚಾರ? ಸರ್ ನೀವೇ ಹೇಳ್ಬೇಕು. ಇವತ್ತು ನಾನು ಸಂಡೇ, ಇವತ್ತು ನಾನು ರಜಾ ತಗೊಂಡ್ಬಿಟ್ಟಿದ್ದೀನಿ. ಸಂಡೇ ನಂದು ಅವ್ರಿಗೆ ರಜಾ. ನಿಂದೆ ಏನೋ ಲೈಫ್, ನಂದು ಆಷಾಢ ಮಾಡ್ತಾ ಇದೆಯಾ ಖುಷಿಯಾಗಿ, ಸಂಡೇ ರಜಾ ತಗೋತಾ ಇದೆಯಾ, ವೀಕ್ ಆಫ್ ಎಂಜಾಯ್ ಮಾಡ್ತಾ ಇದೆಯಾ? ನಾನು ಇವತ್ತು ತಗೊಂಡಿದ್ದು ಬಿಕಾಸ್ ಇವತ್ತು ಯಾಕೋ ನನಗೆ ಅನಿಸ್ತು ಐ ಶುಡ್ ಟೇಕ್ ಅ ಬ್ರೇಕ್ ಅಂತ. ಸೊ ಇವತ್ತು ನಾನು ರಜಾ ತಗೊಂಡು ಚಿಲ್ಲಿದ್ದೀನಿ. ಇಟ್ಸ್ ಓಕೆ, ಎವ್ರಿವನ್ ನೀಡ್ಸ್ ಅ ಬ್ರೇಕ್. ದೋಸೆ ತಿಂತ ನೀನು? ಹಾಂ, ಇಲ್ಲ ಆರ್ಡರ್ ಮಾಡಿದ್ದೀನಿ ದೋಸೆ. ನಾನು ಕೊಡ್ತಾ ಇದೆ, ಬಟ್ ಎಲ್ಲ ಇಂಜಿಲ್ ಪೆನ್ಸಿಲ್ ಎಲ್ಲ ಮಿಕ್ಸ್ ಮಶಪ್ ಆಗಿಬಿಟ್ಟೈತೆ, ಅದಕ್ಕೆ ನಾನು ಆಫರ್ ಮಾಡಿಲ್ಲ. ನಮ್ಮ ಓನನ್ನು ನಾವು ಅಪ್ಗ್ರೇಡ್ ಮಾಡಿಬಿಟ್ಟಿದ್ದೀವಿ. ಹಾಂ, ಇಷ್ಟೊತ್ತಾದ್ರು ಪಿಜ್ಜಾ ಆಗ್ತಾ ಇದ್ದೀನಿ. ನಮ್ಮ ಮಿಸ್ಟರ್ ಪಿಜ್ಜಾ ವಾಲ ಆಗಿದ್ದಾರೆ ಅವರು. ಗೈಸ್, ಸೂನ್ ಒಂದು ಅಪ್ಡೇಟ್ ಬರುತ್ತೆ, ವರ್ಕಿಂಗ್ ಆನ್ ಸಮಥಿಂಗ್. ಅದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. We are waiting. ಲಾಂಚಿಂಗ್ ಸೂನ್. ನೀನು ಕೊಡಬೇಕು. ಲಡ್ಡು ಎಲ್ರು ಟಾಟಾ ಹೋಯ್ತಿದ್ದೀನ, ನಾನಾಗ ಮುತ್ತ ಕೊಡಿ. ಲಡ್ಡು ಬಾಯ್ ಮಾಡು. ಮಿಶು ಲವ್ ಯು. ಲವ್ ಯು ಅಮ್ಮಮ್ಮ. ಬ್ಯಾಟ್ ಹ್ಯಾಪಿನಾ? ಬ್ಯಾಟ್ ತಗೊಂಡಿದ್ಕೆ ಹ್ಯಾಪಿ. ಸಿಂಬಾ ಬ್ಯಾಟ್ಗೆ ಯಾರು ಕೊಡ್ಸಿದ್ದು? ಹ್ಯಾಪಿ ಬರ್ಡೇನಾ? ಚಿಕ್ಕಪ್ಪ ಕೊಡ್ಸಿದ್ದು. ಚಿಕ್ಕಪ್ಪಗೆ ಥ್ಯಾಂಕ್ ಯು ಹೇಳಿ. ಏನೇ ಖಾಲಿ ಮಾಡ್ಕೊಂಡು ಹೋಗ್ತಿದ್ಯಾ? ಹೌದು, ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ವಿ ಆರ್ ಗೋಯಿಂಗ್ ಟು ಅವರ್ ಹೌಸ್. ಅಕ್ಕ ಲಿಟ್ರಲಿ ನೀನು ವಾಪಸ್ ಫಸ್ಟ್ ಟೈಮ್ ಮೂವ್ ಔಟ್ ಆಗ್ತಿದ್ದಲ್ಲ, ಹಂಗ ಅನ್ಸ್ತೈತೆ. ನಿನ್ಗೇನು ಅನ್ಸ್ತೈತೆ? ನಿನ್ ಫ್ಲವರ್ ಪಾಟ್ ಎಲ್ಲ ತಗೊಂಡ್ ಹೋಗ್ತಾ ಇದೆಯಲ್ಲ. ನನ್ನ ಫ್ಲವರ್ ಪಾಟ್ ಎಲ್ಲ ನಾನು ಫಾರೆಸ್ಟ್ ಎತ್ಕೊಂಡು ಹೋಗ್ತಾ ಇದೀನಿ, ಖುಷಿ ಆಗ್ತಿದೆ ನನಗೆ. ಅಕ್ಕ ನೀನ್ ಏನ್ ಮಾಡಿಲ್ಲ ಅಂದ್ರೆ ಪ್ಲಾಂಟ್ಸ್ಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ಯಾ ಕಣೆ. ನೀವು ನೋಡಿ, ನಮ್ಮ ಅಕ್ಕನ ಪ್ಲಾಂಟ್ ಮುಗಿತಾನೆ ಇಲ್ಲ. ಲೇ ಅಕ್ಕ, ನೀನ್ ಪ್ಲಾಂಟ್ಸ್ಗಳೇ ಮುಗಿತಾ ಇಲ್ವಲ್ಲೇ, ಇನ್ನ ಇದೆ ಬಾಲ್ಕನಿಲಿ. ಅಯ್ಯೋ, ಬಾಯ್ ಬಾಯ್, ಹುಷಾರಾಗಿ. ಎನಿವೇ ಲೇಟ್ ಆಗಿದೆ, ಸ್ವಲ್ಪ ಹುಷಾರಾಗಿ ಹೋಗಿ ಆರಾಮಾಗಿ. ಬಾಯ್ ಲಚ್ಚು. ಬಾಯ್ ಬಾಯ್, ಹುಷಾರಾಗಿ, ಟೇಕ್ ಕೇರ್. ಹಾಂ, ಬರ್ತೀನಿ ಅಲ್ಲಿ ಬಂದ್ಮೇಲೆ. ಹೆಂಗೆ ನಾಳೆ ಬರ್ತೀವಲ್ಲ, ಬರ್ತೀವಿ ಅಲ್ಲಿಗೆ. ಹಾಂ, ಅಯ್ಯೋ ಹೇಳ್ತಾ ಬರ್ತೀವಿ, ನಾವು ನಾಳೆ ಬರ್ತೀವಿ. ಆಯ್ತಾ? ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ತಿನ್ಕೊಳಕ್ಕೆ ಬಾ. ಇವಳಿಗೆ ಅವ್ರ ಪಾಪ ಲೇಟ್ ಆಗಿದೆ ಅಂತಂದ್ರೆ ಇವಳಿಗೆ ತಮಾಷೆ. ಚಪಾತಿ ಮಾಡಿದ್ದೀನಿ ತೊಡೆ ಬಾ ತಿನ್ಕೊಳಕ್ಕೆ. ಓಕೆ ಗೈಸ್, ಇವಾಗ ಎಲ್ಲ ಮುಗಿಸ್ಕೊಂಡು ನೈಟು ಸುಮ್ಮನೆ ಹೊರಡೆ ಬೇಡ ಅಂತ ಬಿಟ್ಟು ನೈಟ್ ಔಟಿಗೆ ಬಂದಿದ್ವಿ. ಯಾರ್ಯಾರು ಅಂದರೆ ನಾನು, ನಮ್ಮ ನಂದು ಮತ್ತೆ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆ ಆ್ಯಕ್ಚುಲಿ ನೈಟ್ ಟೈಮು ಫಸ್ಟ್ ಟೈಮ್ ಕರ್ಕೊಂಬಂದಿದ್ದು. ಫಸ್ಟ್ ಟೈಮ್ ಅಲ್ಲ ಆಂಟಿ, ಅದು ಐಸ್ ಕ್ರೀಮ್ ತಿನ್ನೋಕ್ಕೆ ಪೋಲಾರ್ ಬೇರ್ ಕರ್ಕೊಂಬಂದಿದ್ದೀವಿ. ಆ್ಯಂಡ್ ಕೋ ಇನ್ಸಿಡೆಂಟ್ಲಿ ಏನು ಗೊತ್ತಾ, ಇವತ್ತು ಥರ್ಡ್ ಮಂತ್ ಆನಿವರ್ಸರಿ ಮದುವೆ ಆಗಿ 3 ತಿಂಗಳಾಗಿದೆ. ನಾವು ಕೋಇನ್ಸಿಡೆನ್ಸ್ಲಿ ಆ ದಿವಸ ನಾವೆಲ್ಲರೂ ಹೊರಗಡೆ ಹೋಗಿರ್ತೀವಿ. ನನಗೆ ಸಡನ್ಲಿ ನೆನಪು ಬಂತು, ಅಯ್ಯೋ ನಮ್ಮದು ಆನಿವರ್ಸರಿ ಅಂತ. ಲಾಸ್ಟ್ ಟೈಮು ಹಂಗೆ ಆಗಿತ್ತು. ಫಸ್ಟ್ ಮಂತು ಪೋಲಾರ್ ಬೇರ್ ಹೋದ್ವಿ, ಸೆಕೆಂಡ್ ಮಂತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಥರ್ಡ್ ಮಂತ್ ಸುಮ್ಮನೆ ನೈಟ್ ಔಟ್ಗೆ ಅಂತ ಬಂದಿರೋದು. ಇವಾಗ ನಾವು ಥರ್ಡ್ ಮಂತ್ಗೆ ಅಂತ ಏನು ಬಂದಿಲ್ಲ, ಜಸ್ಟ್ ಹೊರಗಡೆ ಬಂದ್ವಿ. ಬಟ್ ಕೋಇನ್ಸಿಡೆಂಟ್ಲಿ ಇವತ್ತು ನಮ್ಮದು ಥರ್ಡ್ ಮಂತ್ ಆ್ಯನಿವರ್ಸರಿ. ಏನು ನಮಗೆ ಒಳ್ಳೇದು ಮಾಡಿ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ನನಗೆ ಹೇಳು ಕಂಗ್ರ್ಯಾಚುಲೇಷನ್ಸ್. ನೀ ನನಗೆ ಹೇಳ್ಬೇಕು. ತುಂಬ ಕಷ್ಟಪಟ್ಕೊಂಡು 3 ತಿಂಗಳು ಕ್ರಾಸ್ ಮಾಡಿದ್ದೀನಿ ನಾನು. ದಿನ ಹಂಗೆ ಓಡುತ್ತೆ. ಹೌದು. ಸೊ ಇವಾಗ ಅಲ್ಲಿ ಆರ್ಡರ್ ಮಾಡಿದ್ವಿ ನನ್ನ ಫೇವ್ರೆಟ್ ಟೇಸ್ಟ್ ವೆಚ್ಚೀಸ್. ಆ್ಯಂಡ್ ನೀನೇನು ಆರ್ಡರ್ ಮಾಡಿದೆ? ಪಾನ್ ನಾನು ಫ್ಲೇವರ್. ಪಾನ್ ಫ್ಲೇವರು, ಮಮ್ಮಿಗೆ ಸ್ಟ್ರಾಬೆರಿ ಫ್ಲೇವರ್. ಸ್ಟ್ರಾಬೆರಿ ಪಾನ್. ಓಕೆ, ಸೊ ಬಲ್ಲಿ ಆರ್ಡರ್ ಬಲ್ಲಿ. ನೆನಪಿಗೆ ನಾವು ಬ್ಲ್ಯಾಕ್ ಡೇಟ್ ಹೋಗಿದ್ವಿ, ಅಲ್ಲಿ ಎಲೆ ಫ್ಲೇವರ್ ಐಸ್ ಕ್ರೀಮ್ ತಿಂದಿದ್ವಲ್ಲ. ನಿಮ್ಗೆ ಎಲೆ ಅಡಿಕೆ ಎಲ್ಲ ಇದೆ ಸಖತ್ ಇಷ್ಟ ಅಲ್ವಾ ಆಂಟಿ? ಹಂಗಾರೆ ಪಾನ್ ಫ್ಲೇವರ್ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಇವತ್ತು. ನನಗೆ ಇಷ್ಟ ಪರ್ಸ್ನಲಿ ತುಂಬ. ಸೊ ನಾನು ಬಂದಾಗೆಲ್ಲ ಪೋಲಾರ್ ಬೇರೆಲ್ಲ ಅದೇ ತೊಗೊಳ್ತೀನಿ. ನೀವು ಪೋಲಾರ್ ಬೇರ್ ಬಂದಿದ್ದೀರಾ ಆಂಟಿ ಮುಂಚೆ? ಇದೇ ಫಸ್ಟ್ ಟೈಮ್ ಪೋಲಾರ್ ಬೇರ್ ಬಂದಿರೋದು. ಸೊ ನೈಟ್ ಟೈಮು ಫಸ್ಟ್ ಟೈಮು, ಪೋಲಾರ್ ಬೇರು ಫಸ್ಟ್ ಟೈಮು. ಮೈ ಗಾಡ್, ಮೈ ಫೇವ್ರೇಟ್ ಬಂತು. ಇಲ್ಲ ಇಲ್ಲ, ಹಂಗೆ ಇದು ಪೂರ್ತಿ ಹಾಕು. ಆಂಟಿ ಆಗ್ತಿದ್ರೆ ಇದು ಹೆಂಗಿದೆ ಗೊತ್ತಾ? ಪೋಲಾರ್ ಬೇರ್ ಐಸ್ ಕ್ರೀಮ್ ಥರ ಇಲ್ಲ, ಅಮ್ಮಸ್ ಐಸ್ ಕ್ರೀಮ್ ಥರ ಇದೆ. ಎಸ್. ಸೊ ನೋಡಿ, ಇದು ಟೇಸ್ಲಿ ಚೀಸ್ ಅಂತ ನನ್ನ ಫೇವ್ರೇಟ್ ಸ್ಪೆಷಲ್ಲು. ತೊಗೊಂಡು ಇದು ಸಮೇತ ಎತ್ಕೊಬೇಕು. ಬ್ರೆಡ್ ಸಮೇತ ಹಿಂಗೆ ಎತ್ಕೊಂಡು ತಗೋ, ಪೂರ್ತಿ ತಿನ್ಬೇಕು. ತಿನ್ನಿ. ಚೆನ್ನಾಗಿದೆ ಆಂಟಿ. ನಮಗೆ ಡಿಫ್ರೆಂಟ್ ಅನಿಸ್ತೈತೆ. ಅದು ಫುಲ್ ಸಾಫ್ಟ್ ಆಗಿರುತ್ತೆ. ಅಲ್ಲ ಇದೇ ಸಪ್ರೇಟ್ ಇದೆ ಐಸ್ ಕ್ರೀಮ್ ಅಲ್ಲ ಇದು ಇದು ಐಸ್ ಕ್ರೀಮ್ ಆಂಟಿ. ಕೇಕ್ ತರ. ಸ್ವಲ್ಪ ಸ್ಮೂತ್ ಅಂದ್ರೆ ಇದು ಬೇರೆ ಫ್ಲೇವರ್ ಬರುತ್ತೆ. ನನ್ನ ಫೇವ್ರೇಟ್ ಬಂದ್ಬಿಟ್ಟು ಪಾನ್ ಐಸ್ ಕ್ರೀಮ್. ಯಾವ್ದು ಇಷ್ಟ ಆಯ್ತು ಆಂಟಿ ಇಷ್ಟಲ್ಲಿ? ಪಾನ. ನಂಗೆ ಗೊತ್ತಿತ್ತು ಆಂಟಿಗೆ ಪಾನೇ ಇಷ್ಟ ಆಗುತ್ತೆ ಅಂತ. ಓಕೆ ಗೈಸ್, ಸೊ ಇವತ್ತು ಅನ್ಪ್ಲ್ಯಾನ್ಡ್ ಐಸ್ ಕ್ರೀಮ್ ಸೆಲೆಬ್ರೇಷನ್ ನಡೀತಾ ಇದೆ ಆ್ಯನಿವರ್ಸರಿದು. ನೋಡಿ ಇವರು ಆ್ಯನಿವರ್ಸರಿ ಒಂದು ವಿಶ್ ಮಾಡೋಣ, ತಿನ್ಸೋಣ, ಏನೂ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಸೊ ಬೇಗ ತಿನ್ನಿಸ್ತಾನೆ ಇಲ್ಲ.